ಅರ್ಧ ಕೆ ಜಿ ಸೀಗೆಕಾಯಿ ಮತ್ತು ಅಂಟೋಳಿಕಾಯಿ ತರ್ಲಿಕ್ಕೆ ಹೇಳಿದ್ದೆ. ಎರಡು ಅರ್ಧ ಕೆ ಜಿ ತಗೊಂಡು ಬಂದಾರ. ಶಾಂಪು ಥರ ಯೂಸ್ ಮಾಡಕ್ಕೆ ಬರ್ತೈತೆ ಅಂತ ಹೇಳಿ. ಅಂತ PUC ಪಾಸ್ ಆದವರಿಗೆ ಪ್ರೈಸ್ ಮನಿ ಕೊಡ್ತಾರಂತ 10,000 ರೂಪಾಯಿ ಕೊಡ್ದಾರೆ. ನೆರಗುತ್ತೆ ಗಾಯ ಆದಂಕ ಅಂತ ನೋಡಕ್ಕೆ ಕುಂದ್ರಾತ. ಅರಿಶಿನ ಹಾಕಬೇಕು ಅದ್ರ ಮ್ಯಾಗ. Emotional damn it. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದಿ ನೋಡ್ರಿ. ನೀವು ಆರಾಮದಿರಿ ಅನ್ಕೋತೀನಿ. 3-4 ದಿನ ಐತ್ರಿ ನಾನು ಹೊಳ್ಳಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಒಂದು ಸ್ವಲ್ಪ ಮಳೆನೂ ಭಾಳ ಬರ್ಲಾತೈತಿ. ಆಮೇಲೆ ಮನೆಯೂ ಕೆಲಸ ಜಾಸ್ತಿ ಅದ. ಆಯಿ ಬೇರೆ ಊರಿಗೆ ಹೋಗಿಬಿಟ್ಟಿದ್ರು. ಅಬಿಗೆ ತೊಗೊಂಡು ಕೆಲಸ ಮಾಡೋದ್ರಾಗೆ ಟೈಮ್ ಆಗಿಬಿಟ್ಟಿತ್ತು. ಮಲ್ಕೊಂಡಾಗಷ್ಟು ಲೈವ್ ವಿಡಿಯೋ ಮಾಡಕತ್ತಿದ್ದೆ. ಇವತ್ತು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ. 2-3 ದಿನದಿಂದ ಹಿಂದಿಂದ ಐತಿ. ನನ್ನ ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋದಾಗಲಿಲ್ಲ. ಹಾಗಾಗಿ 2-3 ದಿನ ಆದ ನಂತರ ಇವತ್ತು ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡೀನಿ. ಮೊದಲನೇ ಸಾರಿ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ನೋಡಕತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿರಿ. ನಮ್ಗೆ ಸಪೋರ್ಟ್ ಮಾಡಿರಿ. ಹಂಗೆ ವಿಡಿಯೋಗಳನ್ನು ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಆಯಿ ಊರಿಗೆ ಹೋಗಿದ್ದಳು ಹುಬ್ಳಿಗೆ. 2-3 ದಿನ ಆಯಿತು. ಇವತ್ತು ಬರ್ತೀನಿ ಅಂತ ಹೇಳಿದಳು. ಅದಕ್ಕಾಗಿ ನಂದು ಒಂದು ಸ್ವಲ್ಪ ಅಂದರೆ ಸರ್ಕಾರ ದವಾಖಾನೆಗೆ ಹೋಗೋದೈತಿ, ಕೆಲಸ ಐತಿ. ಬಡ ಕೆಲಸ ಮುಗಿಸ್ಕೊಂಡು ಮಕ್ಕಳಿಗೆ ಟಿಫಿನ್ ಕಟ್ಟಿ ಅವ್ರಿಗೆ ಶಾಲೆ ಕಳಿಸಿ ಅಬಿಗೆ ಅವ್ರ ಪಪ್ಪನ ಹತ್ರ ಬಿಟ್ಟು ಹೋದ್ರೈತೆ ಅಂತೇಳಿ ಕೆಲಸ ಮಾಡತ್ತೀನಿ. ನನ್ನ ಮಗಳು ಇನ್ನೂ ಜಳಕ ಮಾಡಿರಲಿಲ್ಲರಿ. ಮುಂಜಾನೆ ಬಂದು ಬೀಸು ಕಲ್ ಮ್ಯಾಗ ಕೂತ್ಬಿಟ್ಟಾಳ. ಇಲ್ಲಿ ನಾನು ಶೇಂಗಾ ಕುಟ್ಟಾಕತ್ತೀನಿ ಒಳ್ಳಿನಲ್ಲಿ. ಆಕೆಗೆ ಶೇಂಗಾ ಸಾರು ಬೇಕಂತ, ತೊಗರಿಬೇಳೆ ಸಾರು ಉಣ್ಣಲ್ಲ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಶೇಂಗಾ ಸಾರು ಮಾಡೋದ್ರೈತೆ ಅಲ್ಲಿ ಕೊಟ್ಟು ಒಂದು ಸ್ವಲ್ಪ ತಾಲಿಪಟ್ಟು ಮಾಡ್ಬೇಕಂತೇಳಿ ತಾಲಿಪಟ್ಟು ಮಾಡ್ಲಾಕತ್ತೀನಿ ರೀ ಊಟಕ್ಕೆ ಮುಂಜಾನೆದು. ಶಾಲೆಗೆ ಅವರಿಗೆಲ್ಲ ಕಳಿಸಿ ನಾನು ಒಂದು ಸ್ವಲ್ಪ ಚಪಾತಿ ಮಾಡಾಕತ್ತೇನೆ ರೀ. ಅಬಿ ಅವ್ರ ಪಪ್ಪ ಹೊಲಕ್ಕೆ ಹೋಗಿಬಿಟ್ರು. ನೀವು ತೊಗೊಳೋರು ಯಾರಿಲ್ಲ. ಇಲ್ಲಿ ಅಡುಗೆ ಕೆಳಗೆ ಮಾಡಾಕತ್ತೀನಿ ನಾನು. ಅಲ್ಲಿ ಒಂದು ಸ್ವಲ್ಪ ಹನಿ ಮಳೆ ಉದುರಾಯ್ತೈತಿಲ್ಲ, ನೀರು ಸಿಡಿತದ ಗ್ಯಾಸಿನ ಮ್ಯಾಗೆಲ್ಲ ಅಂಥೇಳಿ ಎಲ್ಲಿ ಮಾಡಿಸ್ಬಿಡಲ್ಲ ಎಲ್ಲ ಅಡ್ಡಾಡ್ ಬಂದು ಕಾರ್ಬಾರ್ ನಡ್ಸಕತ್ತಾನ. ನಾನು ಮಾಡತ್ತಿದ್ದೆ. ಅವನಿಗೆ ತಗೊಂಡು ಹಂಗೂ ಹಿಂಗೂ ಮಾಡಿ ಚಪಾತಿ ಒಂದು ಸ್ವಲ್ಪ ಮಾಡಿದೆ ರೀ. ಎಲ್ಲ ಎತ್ತಿಡ್ಬೇಕಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಿದ್ದೆ ಬರಾಕತ್ತಲ್ಲಾಕತ್ತಿದ್ದ. ನಾನು ಊಟ ಮಾಡಿರಲಿಲ್ಲ ಇನ್ನೂ. ಮುಂಜಾನೆ ಒಂದು ಸ್ವಲ್ಪ ಜಲ್ದಿ ಚಹಾ ಕುಡಿತಿದ್ನಲ್ಲ, ಜಳಕ ಆದಮೇಲೆ ಚಹಾ ಕುಡ್ದಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಚಹಾ ಇಟ್ಟೀನಿ. ಆಮೇಲೆ ಈ ಕಡೆ ಹಾಲು ಕಾಸ್ಲಿಕ್ಕೆ ಇಟ್ಟೀನಿ. ನಿದ್ದೆ ಬರಲಾತದ ತಿಳ್ಕಿದ್ರೆ ಹಠ ಮಾಡತ್ತಿದ್ದ. ಬರ್ತೀನಿ ಚಹಾ ಸೋಸ್ಕೊಂಡು ಬರ್ತೀನಿ ಅಂದ್ರು. ಚಹಾ ಬಂದು ಬರ್ತೀನಿ ಅಂದ್ರು. ಎಷ್ಟು ಹಠ ಮಾಡ್ತೀವಿ. ಇಂಡಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಹೋಗೋದಿತ್ತಲ್ರಿ. 11ನೇ ತಾರೀಕಿಂದು ವಿಡಿಯೋ ಐತಿ. ಅವತ್ತು ಹೊಳ್ಳಿ ವಾಪಸ್ ಬಂದು ಅಬಿಗೆ ತೊಗೋತೀನಿ ಅಂತ ಹೇಳಿದ್ರು. ಹೊಲಕ್ಕೆ ಹೋಗಿದ್ರು ಅಬಿ ಅವ್ರ ಪಪ್ಪ. ಅಷ್ಟೊತ್ತಿಗೆ ಆಯಿನೇ ಬಂದುಬಿಟ್ಲು ಊರಿಂದ. ಆಯಿನೇ ತೊಗೋತಾಳೆ ಇನ್ನು ಹೆಂಗು ಅಂಥೇಳಿ ಮತ್ತು ಅವ್ರ ಪಪ್ಪ ಫೋನ್ ಹಚ್ಚಿ ಹೇಳಿದೆ, ಇನ್ನೂ ಲೇಟ್ ಮಾಡಿ ಬಂದ್ರೆ ನಡೀತೈತಿ, ಆಯಿ ಬಂದಳ ಅಂಥೇಳಿ. ಆಮೇಲೆ ಕೊಬ್ಬರಿ ಎಣ್ಣೆ ಹುಬ್ಳಿಯಿಂದ ತಂದಾಳ ಆಯಿ. ಒಂದು ಸ್ವಲ್ಪ ಇಲ್ಲಿದು ಯಾಕೋ ಚಲೋ ಅನ್ಸಲ್ತು. ಪ್ರತಿ ಸಾರಿನೂ ಅಲ್ಲಿದೆ ತರ್ತಾಳೆ. ಕೂದಲು ಭಾಳ ಉದುರ್ತಾವಲ್ಲ ಹಾಗಾಗಿ. ಆಮೇಲೆ ಬಿಜಾಪುರಕ್ಕೆ ಬಂದು ನಿಂತಿದ್ಲು. ಒಂದು ದಿನ ಆಗಾವ. ಬಿಜಾಪುರದಿಂದ ಈ ಕಡೆ ಬಂದಾಳ. ಒಂದು ಸ್ವಲ್ಪ ಸೀಗೆಕಾಯಿ ಮತ್ತು ಅಂಟೋಳಿಕಾಯಿ ಹೇಳಿದ್ದೆ ನಾನು. ಅರ್ಧ ಕೆ ಜಿ ಸೀಗೆಕಾಯಿ ಮತ್ತು ಅಂಟೋಳಿಕಾಯಿ ತೊಗೊಂಬಂದಾರ. ಇದು ನೆನೆಹಾಕಿ ತಲೆಗೆ ಶಾಂಪು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ ಯೂಸ್ ಮಾಡೋದಂತ ನಮ್ಮ ಮನ್ಯಾಗ ನಮ್ಮ ಔಷಧ ಹಚ್ಕೋತಾರೆ. ಹಾಗಾಗಿ ಅವ್ರದ್ದು ನೋಡಿ ನಾನು ತರಿಸೀನಿ. ನೋಡಬೇಕು ಇನ್ನು ಯಾವಾಗಿದು ಹಣೆ ಬರ ಹಚ್ಕೊಳ್ಳೋದು ಆಗ್ತದೆ ಗೊತ್ತಿಲ್ಲ. ಆಮೇಲೆ ಜಾನೊಂದು ಇದು ರೆನ್ಕೋಟ್ ಐತ್ರಿ. ಅಲ್ಲಿ ಶಾಲೆಗೆ ಹುಬ್ಳಿಯಾಗ ಹೋಗುವಾಗ ಅಲ್ಲಿ ತಂದಿದ್ದು, ಅಲ್ಲೇ ಬಿಟ್ಟು ಬಂದಿದ್ದಳು. ಇಲ್ಲಿ ಒಂದು ಸ್ವಲ್ಪ ಮಳೆ ಈಗ ಭಾಳ ಬರ್ಲಾತೈತಲ್ಲ ಹಾಗಾಗಿ ನೆನಪಲ್ಲಿ ತೊಗೊಂಡು ಬಾ ಅನ್ನೋ ಅದನ್ನು ತೊಗೊಂಬಂದಾಳ. ನಾನು ಆಯಿ ಹುಬ್ಳಿಗೆ ಹೋಗುವಾಗ ನಮ್ಮ ತಂಗಿ ಒಂದು ಸ್ವಲ್ಪ ಆಕಿನೂ ಅಂದ್ರೆ ಅರ್ಬಿ ಅದು ಹೊಲಿತಾಳಲ್ಲ, ಹಾಗಾಗಿ ಒಂದು ಸ್ವಲ್ಪ ಯೂನಿಫಾರ್ಮ್ ಮ್ಯಾಗಿಂದು ಬ್ಲೌಸ್ ಹೊಲ್ಕೊಳ್ಳೋದಿತ್ತು. ನಾನು ಕಟ್ ಮಾಡಿರಲಿಲ್ಲ. ಕಟ್ ಮಾಡಿ ಕಳಿಸಂತೇಳಿ ಅಂದ ಸಲುವಾಗಿ ಒಂದು ಕಟ್ ಮಾಡಿ ಹಾಗೆ ಹೊಲಿದೆ ಕಳಿಸ್ಯಾಳ. ಇನ್ನೊಂದು ಕಟ್ ಮಾಡಬೇಕು. ಅಳತಿದು ಒಂದು ಇದು ಕೊಟ್ಟು ಕಳಿಸಿದ್ಲು, ಏನಂತಾರೆ ಸೈಜ್ ಪೇಪರ್ ಕಟ್ ಮಾಡಿ ಕೊಟ್ಟಾಳ. ಅದನ್ನು ನಾನು ಇಲ್ಲಿ ಹೊಲ್ಕೋಬೇಕು. ನಾನು 2 ಬ್ಲೌಸ್ದು ಸೈಜ್ ಕಟ್ ಮಾಡಿ ಬರೀ ಕೊಟ್ಟು ಕಳಿಸು, ನಾನಿಲ್ಲಿ ಹೊಲ್ಕೋತೀನಿ ಅಂತ ಹೇಳಿದ್ದೆ. ಒಂದು ದಿನದಾಗ ಒಂದು ಕಟ್ ಮಾಡಿ ಹಾಗೆ ಹೊಲ್ದು ಕೊಟ್ಟಾಳ. ಒಂದು ಸ್ವಲ್ಪ ಒಳಗಡೆ ಸ್ಟಿಚ್ ಮಾಡ್ಬೇಕು, ಇನ್ನೊಂದು ಸ್ವಲ್ಪ ಹಿಡಿಬೇಕು ಅದು ಅರ್ಬಿ. ಇನ್ನೊಂದು ಪೇಪರ್ ಕಟ್ ಮಾಡಿ ಬಟ್ಟೆನ ಹಾಗೆ ವಾಪಸ್ ಕಳಿಸ್ಯಾಳ. ಅದು ಪೇಪರ್ ಇಟ್ಟು ಕಟ್ ಮಾಡ್ಕೋಬೇಕು. ಸೀಗೆಕಾಯಿ ನೋಡ್ರಿ ಹೆಂಗದಾವು. ಸ್ಮೆಲ್ ಬರ್ಲಾತದು. ಸನಿ ಬಿಡೋದು ಸ್ಮೆಲ್ ಮಾಡೋಣ. ಒಂದು ಸಮನೆ ನೆಗಡಿ ಬಂದಂಗೆ ಆಗಿಬಿಡ್ತು. ಮುಗ್ನಾಗೆಲ್ಲ ಸೇರ್ದಂಗೆ ಆಯಿತು ಅದ್ರ ಧೂಳ. ಅಂಟೋಳಿಕಾಯಿ ಮತ್ತು ಸೀಗೆಕಾಯಿ ನಮ್ಮ ಜಾನ್ವಿಗೆ ಸಂಸ್ಕೃತಿಗೆ ಅವ್ರಿಗೂ ಕೂದಲು ಉದ್ರಾಕತ್ತಾವ, ಅವ್ರಿಗೂ ಹಚ್ಬೇಕು ರೀ. ಅಷ್ಟೊತ್ತಿಗೆ ನಂದು ಎಲ್ಲ ಕೆಲಸ ಆಯ್ತಲ್ರಿ. ಆಯಿ ಬಂದ ಬಳಿಕ ಅಬಿಗೆ ಆಯಿ ಬಲ್ಲಿ ಬಿಟ್ಟು ನಾನು ಹೊಂಟಿ ನೋಡ್ರಿ. ಈಗ ಸರ್ಕಾರ ದವಾಖಾನೆಗೆ ಹೋಗೋದಿತ್ತು ಹಾಗಾಗಿ ರೆಡಿಯಾಗಿ ಹೊಂಟಿದ್ದೆ.
ಬಸ್ ಏನಿಲ್ಲ ಅಂದರೂ ಒಂದು 2 ತಾಸು ನಮ್ಮೂರಲ್ಲೇ ನಿಂತೆ. ಬಸ್ ಸಿಗಲಿಲ್ಲ. 12 ಗಂಟೆಗೆ ಸಿಕ್ತು. 10 ಗಂಟೆಗೆ ನಿತ್ತಕಿಗೆ 12 ಗಂಟೆ ಬಸ್ ಸಿಕ್ತು. ಮತ್ತು ಇಂಡಿಗೆ ಬಂದು ಅಲ್ಲಿಂದ ಇಳ್ಕೊಂಡು ಸರ್ಕಾರ ದವಾಖಾನೆ ಕಡೆ ನಮ್ಮಪ್ಪ ಎಣ ಹೊಂಟೀವಿ ನೋಡ್ರಿ. ಬಂದು ಮತ್ತು ಸರ್ಕಾರ ದವಾಖಾನೆಯಲ್ಲಿ ನಮ್ಮ ಕೆಲಸ ಏನೈತಿ ಅದು ಮಾಡಿದೆ. ಇನ್ನೊಬ್ಬರು ನಮ್ಮ ಆಶಾ ನಮ್ಮ ಜೊತೆ ಬರತ್ತಿದ್ರು. ಅವ್ರ ಸಲುವಾಗಿ ನಿಂತಿದ್ದೆವು. ಅವ್ರು ಫೋನ್ದಾಗ ಮಾತಾಡ್ಕೊತ ಯಾರ ಜೊತೆ ಮಾತಾಡತ್ತಿದ್ರು. ಅವ್ರದ್ದು ನಮ್ಮದು ಕೂಡ ಇನ್ನೊಂದು ಸ್ವಲ್ಪ ಕೆಲಸ ಐತಿ ಇಂಡಿಯಲ್ಲಿ. ಹಾಗಾಗಿ ಅವರು ನಾವು ಕೂಡ ಜೋಡಿಯಾಗಿ ಹೊಳ್ಳಿ ಹೋಗುವಾಗ ಹೋದ್ರೈತೆ ತಂದ್ಕೊಂಡು ನಿಂತಿದ್ದೆವು. ಸರ್ಕಾರ ದವಾಖಾನಿಗೆ ಬಂದಿದ್ದು ಕೆಲಸ ಅಂತೂ ಮುಗೀತ್ರಿ. ಈಗ ಅವ್ರ ಮಗಳದ್ದು ಏನೋ 10th ಏನೋ PUC ಮುಗಿದಿದ್ದು ಪ್ರೈಸ್ ಮನಿ ಏನೋ ಕೊಡ್ತಾರತ್ತ. ಸಮಾಜ ಕಲ್ಯಾಣ ಇಲಾಖೆಗೆ ಹೋಗೋದೈತೆ ಅಂದರು. ಹಾಗಾಗಿ ನಾವು ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೋಡಮ್ಮ ಅರ್ಜಿಗೆ ಏನೇನು ಕೊಡಬೇಕು ಅಂತ ಕೇಳಿದ್ರೈತೆ ಅಂತೇಳಿ ಹೊಂಟಿದ್ದು. ಅಷ್ಟೊತ್ತಿಗೆ ಜೆರಾಕ್ಸ್ ಬೇರೆ ತೊಗೋಬೇಕಂತಂದರು. ಇಲ್ಲಿ SBI ಬ್ಯಾಂಕ್ ಹತ್ರ ಜೆರಾಕ್ಸ್ ಮಾಡಿಸ್ಕೊಳಕ್ಕೆ ಬಂದಾರ. ನಾನು ಈ SBI ಬ್ಯಾಂಕಿಗೆ ಬಂದು ಏನಿಲ್ಲ ಅಂದರೂ ಕನಿಷ್ಠ ಒಂದು 3 ವರ್ಷ ಐತ್ರಿ. ಹೊಳ್ಳಿ ವಾಪಸ್ ಈ ಬ್ಯಾಂಕಿಗೆ ಕಾಲೇ ಇಟ್ಟಿಲ್ಲ. ಬ್ಯಾಂಕಿಗೆ ಹೋಗೋದಂದ್ರೆ ಒಂಥರ ಒಲ್ಲ ಅನಿಸ್ಬಿಡ್ತೈತಿ. ಅಲ್ಲಿ ಹೋಗೋಣ ಇಲ್ಲಿ ಹೋಗಂತಾರೆ, ಇಲ್ಲಿ ಹೋಗೋಣ ಅಲ್ಲಿ ಹೋಗಂತಾರೆ. ಮತ್ತು ಅಲ್ಲಿ ಜೆರಾಕ್ಸ್ ಮಾಡಿಕೊಂಡು ಸಮಾಜ ಕಲ್ಯಾಣ ಇಲಾಖೆಗೆ ಹೊಂಟೀವಿ. ಅವ್ರ ಮಗಳದು PUC ಆಗೈತಲ್ಲ, SC ST ಅವರಿಗೇನೋ ಪ್ರೈಸ್ ಮನಿ ಕೊಡ್ತಾರಂತ 10,000 ಏನೋ 15,000. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕೇಳೋ ಸಲುವಾಗಿ ಹೊಂಟಿದ್ದೆವು. ಇಲ್ಲಿಗೆ ಬಂದೆವು. ಇದು ಮೊದಲನೇ ಸಾರಿ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಿದ್ದು. ನೋಡಿದ್ದೆ ಮೊದಲನೇ ಸಾರಿ. ಇಲ್ಲಿ ಆದಂತೇಳಿ ನನಗೆ ಗೊತ್ತೇ ಇರಲಿಲ್ಲ. ಆಮೇಲೆ ನೀನೇ ಕೇಳ್ಕೊಂಡು ಬಾರವ, ನಾನು ನೀನು ಹೊರಗೆ ನಿಂದಿರ್ತೀನಿ ಅಂತೇಳಿ ನಾನು ಹೊರಗೆ ನಿಂತೆ. ಅವರು ಹೋದ್ರು ಒಳಗೆ ಕೇಳೋಕೆ ಏನು ಬೇಕಂತೇಳಿ. ಯಾಕಂದ್ರೆ ಅವ್ರ ಮೊದಲನೇ ಮಗಳಿಗೂ ಪ್ರೈಸ್ ಮನಿ ಬಂದಿದ್ದು ಒಂದು 10,000. ಹಾಗಾಗಿ ಎರಡನೇ ಮಗಳಿಗೂ ಅರ್ಜಿ ಹಾಕಬೇಕು. ಅವಳದು 2nd ಇಯರ್ ಮುಗಿದದು ಅಂತೇಳಿ ಕೇಳೋ ಸಲುವಾಗಿ ಬಂದಿದ್ದರು. ನಿಮಗೂ ಯಾರಿಗಾದರೂ ಪ್ರೈಸ್ ಮನಿ SC ST ಅವ್ರಿಗೇನೋ ಬರ್ತಾವೆ, ಏನು ಎಲ್ರಿಗೂ ಬರ್ತಾವೆ ಟೋಟಲಾಗಿ ಗೊತ್ತಿಲ್ಲ. ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಕೇಳ್ರಿ. 10th ಮತ್ತು PUC ಪಾಸ್ ಆದವರಿಗೆ ಬರ್ತಾವಂತ. ಡಾಕ್ಯುಮೆಂಟ್ಸ್ ಏನೇನು ಬೇಕು ಕೇಳಿಕೊಂಡು ನೀವು ಅರ್ಜಿ ಸಲ್ಲಿಸ್ರಿ. ಬರೋದಿದ್ರೆ ಬರ್ತೈತಿ, ಎಲ್ರಿಗೂ ಬರೋದಿದ್ರೆ. ಆದರೂ ಮತ್ತೆ ಯಾಕೋ ಮನಸ್ಸು ತಡಿಲಿಲ್ಲ. ನೋಡೋಣ ನಾನು ಕೇಳಿದ್ರೈತೆ ತಿಳಿಕೆಂದ್ರೆ ಮತ್ತೆ ಒಳಗೆ ಬಂದೆ. ಅವರು ಇಲ್ಲೆಲ್ಲ ಇನ್ನೊಂದು ಕೌಂಟ್ರ್ ಅದಲ್ಲ, ಅಲ್ಲಿ ಹೋಗಿ ಕೇಳಿರ್ತಾರೆ ಆದರೂ ಅಲ್ಲಿ ಹೋಗಿ ಕೇಳೋಣ. ಅಲ್ಲೆಲ್ರಿ ಅಲ್ಲಿ ಮೇಡಮ್ ಅವ್ರು ಅದಾರ, ಅಲ್ಲಿ ಹೋಗಿ ಕೇಳ್ರಿ ಅಂದ್ರೆ ಅಲ್ಲಿ ಮೇಡಮ್ ಅವ್ರಿಗೆ ಕೇಳೋಣ. ಅವ್ರು ಇಲ್ಲಿ ಬಾಗಿಲ ಮ್ಯಾಗೆ ನೋಟಿಸ್ ಹಚ್ಚಿ ನೋಡ್ರಿ, 10th ಮತ್ತು PUC ಆದವ್ರಿಗೆ ಏನೇನು ಬೇಕಾಗ್ತವೆ ಅಲ್ಲಿ ನೋಡ್ರಿ. ನೋಡ್ಕೊಂಡ್ರೆ ಅವೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಅದ್ರ ಮೇಲೆ ಶಾಲೆ ಅದಕ್ಕೆ ಅರ್ಜಿ ಹಾಕೋಕೆ ಇನ್ಕಮ್ ಕಾಸ್ಟು, ರೇಷನ್ ಕಾರ್ಡ, ಆಧಾರ್ ಕಾರ್ಡ ಮತ್ತು ಬ್ಯಾಂಕ್ ಪಾಸ್ಬುಕ್ಕ, ಫೋನ್ ನಂಬರ್ ಇವೆಲ್ಲ ಬೇಕು. ಆಮೇಲೆ ಸಿಕ್ಕ ಸಹಿ ಇದ್ರದ್ದು ಬೇಕಾಗ್ತೈತಿ. ಶಾಲೆ ದೊಡ್ಡ ಶಾಲೆ ಏನಿರುತ್ತೆ ಹೈಸ್ಕೂಲ್ ಮತ್ತು ಕಾಲೇಜ್ದು, ಅಲ್ಲಿದ್ದು ಹೆಡ್ ಮಾಸ್ಟರ್ ಏನಿರ್ತಾರಲ್ಲ ಅವ್ರದ್ದು ಸಹಿ ಮತ್ತು ಸಿಕ್ಕ ಬೇಕು. ಎಲ್ಲ ಅರ್ಜಿ ಆನ್ಲೈನ್ ಹಾಕಿರಬೇಕು ಮೊದಲೇ. ಅದು ಹಾಕಿದ್ಮೇಲೆ ಅರ್ಜಿ ಹಾಕಿದ್ಮೇಲೆ ಇಲ್ಲೆಲ್ಲ ತಂದು ಡಾಕ್ಯುಮೆಂಟ್ಸ್ ಕೊಡಬೇಕು. ಅವು ಈಗಾಗಲೇ ಅವ್ರು ಅರ್ಜಿ ಹಾಕಿದ್ರು, ಅರ್ಜಿ ಹಾಕಿ ಬರಬೇಕಂತ. ಈಗ ಅದು ಡಾಕ್ಯುಮೆಂಟ್ಸ್ ಏನು ತಂದಿರಲ್ಲ, ಅದ್ರ ಮ್ಯಾಗ ಸಿಕ್ಕ ಮತ್ತು ಸಹಿ ಅಷ್ಟು ಬೇಕಾಗಿತ್ತು. ಹೊಳ್ಳಿ ವಾಪಸ್ ಹೊಂಟೀವಿ. ಮತ್ತು ಸಿಕ್ಕ ಸಹಿ ಮಾಡಿಸ್ಕೊಂಡು ನಾಳೆ ಬಂದು ಕೊಟ್ರೈತೇಳಿ ಹೊಳ್ಳಿ ವಾಪಸ್ ಹೊಂಟೀವ್ರಿ. ನಮ್ಮದು ಪೇಮೆಂಟ್ ವೋಚರ್ ತೊಗೋಬೇಕಂತೇಳಿ ಜೆರಾಕ್ಸ್ ಅಂಗಡಿಗೆ ಹೊಂಟಿದ್ದೇವೆ ರೀ. ಅಲ್ಲಿಂದ ಸ್ವಲ್ಪ ಭಾಳ ದೂರ ಏನಿಲ್ಲ. ಅಂಬಾಬಾಯಿ ಗುಡಿ ಐತಿ ಕುಂಬಾರಗಲ್ಲಿ ಹತ್ರ. ಅಲ್ಲಿ ಹೋಗಿ ಒಂದು ಸ್ವಲ್ಪ ದೇವ್ರಿಗೆ ಕಾಲ್ಗೆಲ್ಲಿ ಬಿದ್ದು ನಮಸ್ಕಾರ ಮಾಡಿ ಹೋಗಮ್ಮು ಬಾ ತಂತ ನಾನು ಮತ್ತು ಇಲ್ಲಿ ತನಕ ಬಂದೇವೆ. ಹೆಂಗೂ ದೂರ ಏನಿಲ್ಲ. ಯಾಕಿರ್ಲಕ್ಕ ದೇವ್ರಿಗೆ ಹೋದ್ರೈತೆ ಹೇಳಿ ಹೊಡೆದಾರೆ ನೆರಗುತ್ತೆ. ಗಾಯ ಆದಂಕ ಅಂತ ನೋಡಕ್ಕೆ ಕುಂದ್ರಾತ. ಅರಿಶಿನ ಹಾಕಬೇಕು ಅದ್ರ ಮ್ಯಾಗ, ಕಡಿಮೆ ಆಗ್ತೈತಿ. ಬರೋ ಮತ್ತು ಅಲ್ಲಿ ಗುಡಿಗೆ ಹೋಗಿ ಬಂದು ಇಲ್ಲಿ ಜೆರಾಕ್ಸ್ ಅಂಗಡಿಗೆ ಬಂದೆವು ಪೇಮೆಂಟ್ ವೋಚರ್ ತೊಗೊಳ್ಳೋ ಸಲುವಾಗಿ. ಯಾಕಂದ್ರೆ ನಮ್ಮ ಊರಾಗಂತೂ ಸಿಗೋಂಗಿಲ್ಲ. ಒಂದು ಸಟ್ ಇಲ್ಲಿದೆ ತೊಗೊಂಡು ಹೋದ್ರಾಯ್ತು. ಆಮೇಲೆ ಇಲ್ಲಿ ಯಾವಾಗ್ಲೂ ಜೆರಾಕ್ಸ್ ಫಿಕ್ಸ್ ಮಾಡೇ ಇಟ್ಟಿರ್ತಾರೆ. ನಮ್ಗೆ ಯಾವಾಗ ಬೇಕು ಅವಾಗ ತೊಗೊಂಡು ಹೋಗ್ತಿರ್ತೀವಿ. ಹಾಗಾಗಿ ಮತ್ತು ಜೆರಾಕ್ಸ್ ತೊಗೊಂಡು ಹೋದ್ರಾಯ್ತು. ಆಮೇಲೆ ಮೀಟಿಂಗ್ ಇರುವಾಗ ಸಡನ್ನಾಗಿ ಬೇಕಂದ್ರೆ ಸಿಗೋಂಗಿಲ್ಲ. ಅದಕ್ಕೆ ಇಬ್ಬರು ಒಂದೊಂದು ಸಟ್ ತೊಗೊಂಡು ಹೋದ್ರಾಯ್ತಂತೇಳಿ ಜೆರಾಕ್ಸ್ ಅಂಗಡಿಗೆ ಬಂದಿದ್ದೇವೆ ರೀ. ಪೇಮೆಂಟ್ ವೋಚರ್ದು ನಾವು ವೋಚರ್ ತುಂಬಿ ಕೊಟ್ಟ ಮೇಲೇ ನಮಗೆ ಪೇಮೆಂಟ್ ಆಗೋದು. ನಾವು ಪ್ರತಿ ತಿಂಗಳು ನಮ್ದು ಏನೇನು ಕೆಲಸ ಮಾಡಿರ್ತೀವಿ, ಏನೇನು ಕೆಲಸ ನಮ್ಮದು ಆಗಿರ್ತಾವೆ, ಎಷ್ಟು ANC ಎಷ್ಟು PNC ಎಷ್ಟು ಇಮ್ಯುನೈಜೇಷನ್ ಏನೇನು ಕೆಲಸ ಮಾಡಿದೆವು ಅನ್ನೋದು ಪ್ರತಿಯೊಂದನ್ನು ಪೇಮೆಂಟ್ ವೋಚರ್ನಲ್ಲಿ ತುಂಬಿ ಮೀಟಿಂಗ್ ಅಷ್ಟೊತ್ತಿಗೆ 20ನೇ ತಾರೀಕು ಅಷ್ಟೊತ್ತಿಗೆ ಕೊಡಬೇಕು ನಾವು. ನಾನು ಅಲ್ಲಿದ್ದು ವೋಚರ್ಗಳು ತೊಗೊಂಡು ತಾಲೂಕಾ ಇಲಾಖೆದು ಏನಿರ್ತೈತಲ್ಲ ಆಫೀಸು, ಆರೋಗ್ಯ ಇಲಾಖೆ, ಅಲ್ಲಿಗೆ ಬಂದೆವು. ಮನವಿ ಪತ್ರ ಕೊಡೋದೈತಿ ಬರ್ರಿ ಅಂತ ಹೇಳಿದರು ಎಲ್ಲ ಆಶೆಗಳು ಸ್ಟ್ರೈಕ್ ಇರೋ ಸಲುವಾಗಿ. ಅದಕ್ಕೆ ಇಲ್ಲೇ ಇರ್ತಾರಂತ ನಾನು ಬಂದಿದ್ದೆ. ಅಲ್ಲಿ ಇನ್ನೂ ಯಾರೂ ಬಂದಿರಲಿಲ್ಲ. ಆಮೇಲೆ ಗೊತ್ತಾಯಿತು ಎಲ್ಲರೂ ಚಿಕ್ಕಬೇನೂರಿಗೆ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿಗೆ ಕೊಡೋದಂತೇಳಿ. ನಾನಿಲ್ಲಿ TH ಆಫೀಸ್ನಲ್ಲಿ TH ಸರ್ ಅವ್ರಿಗೆ ಕೊಡೋದು ತಿಳ್ಕೊಂಡು ಅಲ್ಲಿಗೆ ಬಂದಿದ್ದು. ಅಷ್ಟೊತ್ತಿಗೆ ಯಾರೂ ಇರಲಿಲ್ಲ. ಆಮೇಲೆ ಭಾಳ ಲೇಟ್ನೂ ಆಗಿತ್ತು, 2:30 ಆಗಿತ್ತು ಟೈಮ್. ಮತ್ತೆ ಹೋಗ್ಲಿಕ್ಕೆ
ನಮಗೂ ಲೇಟ್ ಆಗ್ತದೆ ಅಂತೇಳಿ ಯಾಕೆ ಇರ್ಲಕ್ಕೆ ಬಾರಮ್ಮ ಹೊಳ್ಳಿ ವಾಪಸ್ ಹೋಗಮ್ಮಂತೇಳಿ ಹೊಳ್ಳಿ ವಾಪಸ್ ಹೊಂಟಿದ್ದೆ. ಅಷ್ಟೊತ್ತಿಗೆ ಅವ್ರದ್ದು ಮಗಳಿಗೇನೋ ಕೊಬ್ಬರಿ ಎಣ್ಣೆ ಅಲೋವೆರಾ ಪ್ಯಾರಾಸೆಟ್ ಏನೋ ಐತಿ ಅದು ತೊಗೋತೀನಿ ಅಂತೇಳಿ ಅಂದರು. ಮತ್ತು ಇಲ್ಲಿ ಮೆಡಿಕಲ್ದಲ್ಲಿ ಕೇಳಿದೆವು, ಮೆಡಿಕಲ್ದಲ್ಲಿ ಇರೋಂಗಿಲ್ಲ ಅಂತ ಹೇಳಿದ್ರು. ಸ್ಟೇಷನರಿ ಅಂಗಡಿಗೆ ಬಂದೆವು. ಇದಕ್ಕೆ ಕೂದಲಿದ್ರೋ ಸಮಸ್ಯೆ ಏನು ಕಡಿಮೆ ಆಗ್ತದೋ ಇಲ್ಲ ಗೊತ್ತಿಲ್ಲ. ಅವರಿಗೆ ಅವ್ರ ಮಗಳು ತಗೋ ಅಂತ ಹೇಳಿದ್ಲತ್ತ. 250 ml ಅಂದ್ರೆ ಪಾವು ಕಿಲೋ ಐತಿ ಇದು ಈ ಬಾಟ್ಲ. ಇದಕ್ಕೆ ಎಷ್ಟು ಹೇಳಿದ್ರು, 133 ರೂಪಾಯಿನ ತೊಗೊಂಡ್ರು ಅನ್ನಿಸ್ತೈತಿ. 133 ರೂಪಾಯಿ ತೊಗೊಂಡ್ರು. ಆಮೇಲೆ ಈಗ ಕೊಬ್ಬರಿ ಎಣ್ಣೆ ರೇಟು ಜಾಸ್ತಿ ಆಗೈತಿ ಮತ್ತು ಕೊಬ್ಬರಿನೂ ರೇಟ್ ಜಾಸ್ತಿ ಆಗೈತಿ, ಮೊದಲಿನ ಅಷ್ಟಿಲ್ಲ, ಭಾಳ ರೇಟ್ ಜಂಪ್ ಆಗ್ಯದ. ಇದು ಈ ಆಯಿಲ್ ಯೂಸ್ ಮಾಡೋದ್ರಿಂದ ಕೂದಲು ಉದುರಂಗಿಲ್ಲ ಅಂತ ಹೇಳ್ಯಾರತ್ತ, ಏನೋ ಗೊತ್ತಿಲ್ಲ. ಆಗೈತೆ ರೀ, ನಮಗೂ ನೀರಡಿಸಿಕೆ ಆಗಿತ್ತು. ಎಷ್ಟೋ ತನ ನೀರೇ ಕುಡ್ದಿರಲಿಲ್ಲ, ಯಾಕಂದ್ರೆ ಬರುವಾಗ ಬಾಟ್ಲಿ ತೊಗೊಂಡು ಬಂದಿರಲಿಲ್ಲ, ಹಾಗೆ ಬಂದಿದ್ದೆವು. ಆಮೇಲೆ ಮತ್ತೆ ಇಲ್ಲಿ ಬೇಕ್ರಿ ಹತ್ರ ಬಂದು, ಬಾಜುಕಿನ ಅಂಗಡಿಯಾಗ ಬೇಕ್ರಿ ಹತ್ರ ಬಂದು ಅಲ್ಲಿ ನೀರು ಕುಡಿದು ವಾಪಸ್ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿ ನೋಡ್ರಿ. ಅಷ್ಟೊತ್ತಿಗೆ ಮತ್ತೆ 2:30 ಗಂಟೆ ಆಯಿತು. ಹಾಗೆ ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ನಲ್ಲಿ ಬಂದ ಮೇಲೇ ಲೈವ್ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಒಂದಷ್ಟು ಲೈವ್ ವಿಡಿಯೋದಲ್ಲಿ ಮಾತಾಡಿದೆ. ಭಾಳಷ್ಟು ಜನ ಕನೆಕ್ಟ್ ಆಗಲಿಲ್ಲ, ಭಾಳ ಕಡಿಮೆ ಜನ ಕನೆಕ್ಟ್ ಆಗಿದ್ದು. ಹತ್ತೇವು ಬಾ, 2 ಬಸ್ಗಳು ಅಚ್ಚ ಕಡೆ ಐತಿ, ಈ ಕಡೆದು ಮಾಷಾಳ ಅದ, ಆ ಕಡೆ ಒಂದು ಅದು ಯಾವ್ದದ ಮುಂಜಾನೆ ಅಡಾಡಿಯಾಗಿ ಬಸ್ ಮಿಸ್ ಆಗ್ತದೆ ಅಂತೇಳಿ ಅರ್ಧಂಬರ್ಧ ಊಟ ಮಾಡಿ ಬಂದಿದ್ದಕ್ಕೆ ಮಧ್ಯಾಹ್ನ 2:30 ಗಂಟೆ ಆಯಿತು. ಹಸಿವಾಗಿ ತಲೆನೋವು ಶುರುವಾಗಿಬಿಟ್ಟಿತ್ತು. ಆಮೇಲೆ ಮನೆಗೆ ಬರೋದ್ರಾಗೆ 4 ಗಂಟೆ ಆಯಿತು. 4 ಗಂಟೆಗೆ ಊಟ ಅದು ಮಾಡಿ ಮತ್ತು ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಲದಲ್ಲಿ ಮೆಕ್ಕಿತೇನೆ ಆಗಿದ್ದು ತೊಗೊಂಡು ಬಂದಾರ. ಹೊಲದಲ್ಲೇ ಅಲ್ಲಿ ಇದ್ರ ಕಬ್ಬನಾಗ ಹಾಕಿದ್ದವ್ರಿ ದನಗಳಿಗೆ ಮೇವು ಆಗ್ತದಂತೇಳಿ. ಆದ್ರೆ ನಾಯಿ ಅದೇನು ಇಡ್ಗಳಲ್ಲಾಗ್ಯಾವ, ಎಲ್ಲ ಮುರಿದು ಬೀಳ್ಸಾತಾವು, ಎಲ್ಲ ಹಾಳು ಮಾಡಾತಾವ ಅಂತೇಳಿ ತೊಗೊಂಡು ಬಂದ್ವಿ. ಆಮೇಲೆ ಜಾನು ಮತ್ತು ಸಂಸ್ಕೃತಿನ ಮೆಕ್ಕಿತೇನೆ ಭಾಳ ಬೇಳಾಕತ್ತಿದ್ರು. ಇಂಡ್ಯಾಗ ತೊಗೊಂಡು ಬರ್ತೀವಲ್ರಿ, ಅವು ಒಂದು ಸ್ವಲ್ಪ ರುಚಿ ಅನ್ಸಂಗಿಲ್ಲ. ನಮಗೆ ಅನಿಸ್ತಾವೆ, ಯಾರಿಗೂ ಅನಿಸ್ತಾವೆ ಗೊತ್ತಿಲ್ಲ, ಬಟ್ ನಮಗಂತವು ಟೇಸ್ಟ್ ಅನ್ಸಂಗಿಲ್ಲ, ಯಾಕೋ ಗೊತ್ತಿಲ್ಲ. ಏನವು ಹೈಬ್ರಿಡ್ ಇರ್ತಾವೆ ಅಂತೇಳಿ ಹೆಂಗೋ ಏನೋ. ಇವು ಹೊಲ್ದಾಗ ಬೆಳೆದಿದ್ದದಲ್ರಿ, ಚಲೋ ಅದಾವೆ. ಒಂದು 2-3 ದಿನ ಆಯ್ತು ತರ್ಲಾತ್ತೀವಿ. ಅಲ್ಲಿ ದನಕ್ಕೆ ಒಂದಿಷ್ಟು ಕಾಳು ಆಗ್ತಾವ ನಾವು ಇದು ಮಾಡಿದೆವು. ಆದರೆ ಇಡ್ಗುಡಲ್ಲಾಗ್ಯಾವ, ನಾಯಿ ಅದೆಲ್ಲ ಬೀಳತ್ತಾವು, ಧಾಂದಿ ಭಾಳ ಮಾಡತ್ತಾವು. ನಮ್ಮ ಅಬ್ಬಿ ಬಂದು ಅವನು ಉರಿ ಹಚ್ಚಾತ ನೋಡ್ರಿ, ನಾನು ಮಾಡ್ತೀನಿ ಉರಿ ಹಚ್ತೀನಿ ಅಂಥೇಳಿ ಅಡ್ಡಾಡಿ ಕೆಲಸ ಮಾಡ್ಲಕ್ಕ. ಇನ್ನು ಜಸ್ಟ್ ನಾನು ಒಲೆ ಹೊತ್ತಿಸಿ ಬರೀ ಬುಗೋಣಿ ಇಟ್ಟೀನಿ, ಎತ್ಕೊಂಡೆ ಬಂದಾನ. ನನಗೆ ಹಾಕಿ ಕೊಡು ಮಮ್ಮಿ ಮೆಕ್ಕಿ ಅಂಥೇಳಿ ತಾಟ್ ತೊಗೊಂಡು ಬಂದು ತಂದಿಟ್ಟಾನ. ನಮ್ಮ ಸಂಸ್ಕೃತಿ ಅಲ್ಲಿ ಅವ್ರ ಪಪ್ಪನ ಹತ್ರ ಹಾಕಿ ಓದ್ಲಾಕತ್ತಾಳ. ಜಾನ್ವಿ ಇಲ್ಲಿ ಮಮ್ಮಿ ನಾನು ಓದ್ತೀನಿ, ನನಗೂ ಕನ್ನಡ ನೋಡು ಹೆಂಗೆ ಓದಾಕತ್ತೀನಿ ಅಂತ ಹೇಳಿಕೆಂದ್ರೆ ತೋರ್ಸಕ್ಕೆ ಬಂದಾಳ್ರಿ. ಒಂದು ಸ್ವಲ್ಪ ತಪ್ಪು ಓದ್ತಾಳೆ, ಪರ್ಫೆಕ್ಟಾಗಿ ಬರಂಗಿಲ್ಲ ಆಕಿಗೆ. ಕಡೆಗೂ 11ನೇ ತಾರೀಕಿನ ದಿನಚರಿ ವಿಡಿಯೋ ವ್ಲಾಗ್ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ ನೋಡ್ರಿ. ಭಾಳ ದಿನ ಆಯ್ತು, 2-3 ದಿನ ಆಯ್ತು ಅನ್ನಿಸ್ತೈತಿ ವಿಡಿಯೋ ಮಾಡಿ, ಎಡಿಟ್ ಮಾಡೋದಾಗಿರಲಿಲ್ಲ. ಮೊದಲನೇ ಸಾರಿ ನೋಡಾಕತ್ತಿದ್ದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿರಿ. ಇನ್ನೊಂದು ಸಾರಿ ಈಗ ರಿಕ್ವೆಸ್ಟ್ ಮಾಡತ್ತೀನಿ, ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ವ್ಲಾಗ್ದಾಗ ಸಿಗ್ತೀನಿ. ಮೆಕ್ಕಿತೇನೆ ಅಂತೂ ಕುದ್ದು ಹಾಗೆ ಎಲ್ಲರೂ ತಿಂದೆವು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಇನ್ನೊಮ್ಮೆ ನಮಸ್ಕಾರ ರೀ.